ಆತ್ಮೀಯ ವೀಕ್ಷಕ ಬಂಧುಗಳೇ, VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಮಧ್ವನವಮಿಯ ಒಂದು ವಿಶೇಷ ಕಾರ್ಯಕ್ರಮ ಭಾಗ 1 ಈಗಾಗಲೇ ಆಗಿದೆ. ಭಾಗ 2ರಲ್ಲಿ ಮಧ್ವಾಚಾರ್ಯರ ಕೆಲವು ಮುಖ್ಯವಾದ ಪವಾಡಗಳು. ಏಕೆಂದರೆ ಪ್ರತಿಯೊಂದು ಕಾಲದಲ್ಲೂ ಕೂಡ ಕೆಲವು ದುಷ್ಟರು ಅನ್ನೋದಿರ್ತಾರೆ. ಅವರು ತಮ್ಮ ದುಷ್ಟ ಬುದ್ಧಿಯನ್ನು ಬಿಡೋದಿಲ್ಲ. ಅಂತಹ ಅನೇಕ ಕಷ್ಟ ಕಾರ್ಪಣ್ಯಗಳು ಶ್ರೀಮನ್ ಆಚಾರ್ಯರಿಗೆ ಬಂದಿತ್ತು. ಆದರೂ ಕೂಡ ಅವರು ಎಲ್ಲವನ್ನು ನಿವಾರಣೆ ಮಾಡ್ಕೊಂಡು ಜಗದ್ಗುರುಗಳಾಗಿ ನಮಗೆ ದಾರಿ ತೋರಿಸಿದ್ದಾರೆ. ಮುಖ್ಯವಾಗಿ ಶ್ರೀ ಮಧ್ವಾಚಾರ್ಯರು ಕೆಲವು ಸಂಗತಿಗಳನ್ನು, ಕೆಲವು ಮುಖ್ಯವಾದ ಸಂಗತಿಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಆಗತ್ತೆ ಅಂದರೆ, ಮಧ್ವಾಚಾರ್ಯರು ಸಂಚಾರದಲ್ಲಿದ್ದಾಗ ಒಬ್ಬ ಶೂದ್ರ ರಾಜ, ಬಹುಶ್ರುತಿ ಅಂತ ಅವನ ಹೆಸರು. ವೇದಗಳು ಸುಳ್ಳು, ವೇದಗಳೆಲ್ಲ ಯಾವುದು ನೀವು ಕಪಟ ಅಂತ ವಾದ ಮಾಡ್ತಾನೆ. ಆದರೆ ಮಧ್ವಾಚಾರ್ಯರು ವೇದ ಸತ್ಯ ಅನ್ನೋದಕ್ಕೆ ಒಂದು ಬೀಜವನ್ನು ತಗೊತಾರೆ. ಬೀಜವನ್ನು ತೆಗೆದುಕೊಂಡು ಔಷಧ ಸೂಕ್ತ ಅಂತದೆ ನಮ್ಮಲ್ಲಿ. ಔಷಧ ಸೂಕ್ತ ಪಠಿಸಿದಾಗ ಆ ಸಣ್ಣದಾದ ಬೀಜವೇ ಮರವಾಗಿ, ಹೂವಾಗಿ, ಎಲೆಗಳಾಗಿ ಕಾಣುತ್ತೆ. ಆಗ ಆ ಬಹುಶ್ರುತಿ ರಾಜನಿಗೆ ತನ್ನ ತಪ್ಪು ಅರಿವಾಗತ್ತೆ. ವೇದಗಳು ಸತ್ಯ ಅನ್ನೋದು ಅವನಿಗೆ ಮನವರಿಕೆ ಆಗತ್ತೆ. ಹೀಗೆ ಒಂದು ಸಾಕ್ಷಿಯಾಗಿ ಒಬ್ಬ ರಾಜನಿಗೆ ವೇದಗಳು ಸತ್ಯ ಅನ್ನೋದನ್ನು ತೋರಿಸ್ತಾರೆ ನಮ್ಮ ಆಚಾರ್ಯರು. 2ನೇ ಸಲ ಸಾಮಾನ್ಯವಾಗಿ ನಮ್ಮ ಆಚಾರ್ಯರು ಯಾತ್ರೆಯಲ್ಲಿದ್ದಾಗ 3 ಸಲ ದರೋಡೆಕಾರರು, ಕಳ್ಳರು ಅವ್ರ ದೋಚೋದಕ್ಕೆ ಬರ್ತಾರೆ. ದೋಚೋದಕ್ಕೆ ಬಂದಾಗ ಆಚಾರ್ಯರ ಶಿಷ್ಯರಾದ ಉಪೇಂದ್ರ ತೀರ್ಥರು 1 ಸಲ ಕಳ್ಳರನ್ನು ಹೊಡೆದು ಓಡಿಸ್ತಾರೆ. ಮತ್ತೊಂದು ಸಲ ಆಚಾರ್ಯರೇ ಆ ಕಳ್ಳರ ಅವರವರೇ ಬಡಿದಾಡಿಕೊಳ್ಳುವ ಹಾಗೆ ಒಂದು ಭ್ರಮೆ ಉಂಟು ಮಾಡ್ತಾರೆ. ಮತ್ತು ಯಾರೋ ಕಾಣದ ಹಾಗೆ ಶಿಲೆಯಂತೆ ಆಚಾರ್ಯರು ಅಲ್ಲಿ ಕಳ್ಳರಿಗೆ ಕಾಣಿಸುತ್ತೆ. ಹೀಗೆ ಸಂಚಾರದಲ್ಲಿದ್ದಾಗ ಆಚಾರ್ಯರು 3 ಸಲ ದಾಳಿಕೋರರಿಗೆ ಒಳಗಾಗ್ತಾರೆ. ಆದರೆ ತಮ್ಮ ತಪಶಕ್ತಿಯಿಂದ ಆ ನಿವಾರಣೆ ಆಗತ್ತೆ. ಮತ್ತೊಂದು ಸಲ ಒಬ್ಬ ರಾಜ ಇರ್ತಾನೆ. ಅವನು ಆ ರಾಜ್ಯದಲ್ಲಿ ಯಾರೇ ಪ್ರವೇಶ ಮಾಡಲಿ, ಆ ರಾಜ್ಯದಲ್ಲಿ ಕೂಲಿ ಕೆಲಸ ಮಾಡಬೇಕು. 1 ತಿಂಗಳ ಕಾಲ ಮಣ್ಣನ್ನು ಉತ್ತಬೇಕು. ಆಚಾರ್ಯರು ಶಿಷ್ಯರು ಹೋಗ್ತಾ ಇರ್ತಾರೆ. ಅವ್ರಿಗೆ ಬಂಧನ. ರಾಜ ಹೇಳ್ತಾನೆ, ಇಲ್ಲಿ ನೀವು 1 ತಿಂಗಳ ಕಾಲ ನಮ್ಮಲ್ಲಿ ಕಾರ್ಮಿಕರಾಗಿ ದುಡಿಯಬೇಕು ಅಂತ. ಆಚಾರ್ಯರು ಆ ರಾಜನನ್ನೇ ಅಲ್ಲಿ ಕೂಲಿಯನ್ನಾಗಿ ಮಾಡಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸ್ತಾರೆ. ಏಕೆಂದರೆ ಪ್ರತಿಯೊಂದಕ್ಕೂ ಒಂದು ದೈವ ಸಂಕಲ್ಪ ಅನ್ನೋದಿರುತ್ತೆ. ದುಷ್ಟರಿಗೆ ದುಷ್ಟತನ ಹೋಗಬೇಕು ಅಂದರೆ ಒಂದು ಪವಾಡಗಳನ್ನು ಮಾಡಲೇಬೇಕಾಗತ್ತೆ. ಮತ್ತೊಂದು ಸಲ ನಮ್ಮ ಆಚಾರ್ಯರು ಹೋಗ್ತಾ ಇದ್ದಾಗ ಕುಸ್ತಿಗಳು, ಜಗಜ್ಜಟ್ಟಿಗಳು, ತುಂಬ ಬಲಶಾಲಿಗಳು ಆಚಾರ್ಯ ಜೊತೆ ಅವರ ಕತ್ತನ್ನು ಹಿಡ್ಕೊಂಡು ಅವರ ಕತ್ತು ಇಸ್ಕೋದಕ್ಕೆ ಹೋಗ್ತಾರೆ. ಮುಂದೂಡುತ್ತಾಯ ಅಂತ ಜಗಜ್ಜಟ್ಟಿ ಹೆಸರು. ಆಚಾರ್ಯರು 70ನೇ ವಯಸ್ಸಿನಲ್ಲಿ ಆ ಒಬ್ಬ ಪೈಲ್ವಾನ್ ಅಥವಾ ಆ ಜಗಜ್ಜಟ್ಟಿಯನ್ನು ಸೋಲಿಸ್ತಾರೆ. ತುಂಬ ಕಷ್ಟ. ಏಕೆಂದರೆ ನಮ್ಮಲ್ಲಿ ಏನಾಗತ್ತೆ ಅಂದರೆ, ಈ ಒಂದು ಶಕ್ತಿ ಪ್ರದರ್ಶನದಲ್ಲಿ ಆಚಾರ್ಯರು ಕೂಡ 70ನೇ ವಯಸ್ಸಲ್ಲಿ ಜಗಜ್ಜಟ್ಟಿಯನ್ನು ಸೋಲಿಸ್ತಾರೆ. ಮತ್ತೊಂದು ವಿಶೇಷ, ನಮ್ಮ ಆಚಾರ್ಯರು ಹೋಗ್ತಾ ಇದ್ದಾಗ ಮಳೆ ಬರೋಲ್ಲ, ತುಂಬ ಬರಗಾಲ ಥರ ಆಗತ್ತೆ. ಆಗ ಅಲ್ಲಿಯ ಜನ ಪ್ರಾರ್ಥನೆ ಮಾಡ್ಕೊತಾರೆ. ಆಗ ಆ ಜಾಗದಲ್ಲಿ ಮಳೆಯನ್ನು ಬರುವ ಹಾಗೆ ಮಾಡ್ತಾರೆ. ತುಂಬ ಪವಾಡ ಇದು. ಬರಗಾಲ, ರೈತರಿಗೆ ಬೆಳೆ ಇರಲ್ಲ, ಅಂತಹ ಜಾಗದಲ್ಲಿ ಮೇಘದಿಂದ ಮಳೆಯನ್ನು ಸುರಿಸ್ತಾರೆ. ಮತ್ತೊಂದು ವಿಶೇಷ, ಸೂರ್ಯಗ್ರಹಣ. ಸಮುದ್ರ ಹತ್ರ ಬಂದಿರ್ತಾರೆ. ಸಮುದ್ರದ ಅಲೆ
ತುಂಬ ಭೀಕರವಾಗಿ ಎಲ್ಲರಿಗೂ ಭಯವನ್ನುಂಟು ಮಾಡಾಗತ್ತೆ. ಅವರ ಆಚಾರ್ಯ ತಮ್ಮ ದೃಷ್ಟಿಯಿಂದ ಆ ಭಯಂಕರವಾದ ಸಮುದ್ರದ ಅಲೆಗಳನ್ನು ಶಾಂತವಾಗಿ ಮಾಡ್ತಾರೆ. ಹೀಗೆ ಸಮುದ್ರದ ಅಲೆಗಳನ್ನೇ ಶಾಂತವಾಗಿ ಮಾಡಿದ ಒಂದು ಕೀರ್ತಿ ನಮ್ಮ ಆಚಾರ್ಯರಿಗೆ ಬರುತ್ತೆ. ಪದ್ಮತೀರ್ಥ ಅಂತ ಒಬ್ಬ ದುಷ್ಟ ಆಚಾರ್ಯರ ಗ್ರಂಥಗಳನ್ನು ಕಳುವು ಮಾಡ್ತಾನೆ. ಕಳುವು ಮಾಡಿ ಆಚಾರ್ಯ ವಾದಕ್ಕೆ ಬರ್ತಾರೆ. 15 ದಿನಗಳ ಕಾಲ ನಿರಂತರವಾಗಿ ಶ್ರೀಮದ್ ಆಚಾರ್ಯ ಜೊತೆ ಪದ್ಮತೀರ್ಥ ವಾದ ಆಗತ್ತೆ. ಕೊನೆಗೆ ಪದ್ಮತೀರ್ಥ ಸೋಲನ್ನು ಒಪ್ಕೊತಾರೆ. ಆ ಸೋತಾಗ ಆಚಾರ್ಯರಿಗೊಂದು ಪುಸ್ತಕ ಗ್ರಂಥ ರಚನೆಗೆ ಒಂದು ಅವಕಾಶವಾಗತ್ತೆ. ತತ್ವೋಪಕಾನ ಅಂತ ಅದರ ಹೆಸರು. ಮತ್ತೊಂದು ವಿಶೇಷ, ಈ ಗಂಗಾ ನದಿ ದಾಟಬೇಕಾದ್ರೆ ಬದ್ರಿಗೆ ಹೋಗ್ಬೇಕಾದ್ರೆ ಪ್ರವಾಹ ಇರುತ್ತೆ. ಗಂಗಾ ನದಿ ದಾಟಬೇಕು, ಶಿಷ್ಯರಿರ್ತಾರೆ. ಆಚಾರ್ಯರು ಜಲಸ್ತಂಭನ ವಿದ್ಯೆ ಅಂತರಿಂದ ಎಲ್ಲ ಶಿಷ್ಯರನ್ನು ನದಿಯನ್ನು ದಾಟಿಸ್ತಾರೆ, ಒಂದು ಚೂರು ಮೈಗೆ ನೀರು ತಾಗದ ಹಾಗೆ. ಹೀಗೆ ಆಚಾರ್ಯರು ತಮ್ಮ ಅನೇಕ ಸಂಗತಿಗಳಿಂದ ಪ್ರಸಿದ್ಧರಾಗಿದ್ದಾರೆ. ಮತ್ತು ಆಚಾರ್ಯರು ಅತ್ಯಂತ ಕ್ರೀಡಾಪಟುಗಳು, ಉತ್ತಮ ಸಂಗೀತಗಾರರು. ಸಂಗೀತಕ್ಕೆ ಒಂದು ಸಲ ಒಂದು ಹಳ್ಳಿಯಲ್ಲಿಗೆ ಸಂಗೀತ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಸಂಗೀತಕ್ಕೆ ಒಂದು ವಿಶೇಷವಾದ ಆದ್ಯತೆಯನ್ನು ಕೊಡ್ತಾರೆ. ನಮ್ಮ ಆಚಾರ್ಯರು ಈ ರಾಜ ಜಯಸಿಂಹ ಅನ್ನತಕ್ಕಂಥವರು ಆಚಾರ್ಯರ ಗ್ರಂಥಗಳನ್ನು ಕಳುವಾಗಿರ್ತಾರೆ, ಅದನ್ನು ತಂದು ಒಪ್ಪಿಸ್ತಾರೆ. ಹೀಗೆ ಆಚಾರ್ಯರು ತುಂಬ ಪ್ರಸಿದ್ಧರಾಗ್ತಾರೆ. ವಿಷ್ಣು ಸಹಸ್ರನಾಮಕ್ಕೆ ವಿಷ್ಣು ಎನ್ನುವುದಕ್ಕೆ 100 ಅರ್ಥಗಳನ್ನು ಹೇಳ್ತಾರೆ. ಕೇರಳ ರಾಜ್ಯದಲ್ಲಿ ಆಡೂರು ಅನ್ನತಕ್ಕಂಥ ಒಂದು ಸ್ಥಳದಲ್ಲಿ ಈಗಲೂ ಕೂಡ ವಿಷ್ಣುವಿನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡ್ತಾರೆ. ಹೀಗೆ ಆಚಾರ್ಯರು ವಿಷ್ಣು ಸಹಸ್ರನಾಮದ ವಿಷ್ಣು ಶಬ್ದಕ್ಕೆ 100 ಅರ್ಥವನ್ನು ಹೇಳ್ತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ನಾಮಕ್ಕೆ, ಒಂದು ಹೆಸರಿಗೆ 100 ಅರ್ಥವನ್ನು ಹೇಳಬಹುದು. ಅಂತಹ ಕಾರ್ಯವನ್ನು ಆಚಾರ್ಯರು ಮಾಡ್ತಾರೆ. ಹೀಗೆ ಆಚಾರ್ಯರು ತಮ್ಮ ಜೀವನದಲ್ಲಿ ಹಲವಾರು ಒಂದು ಸತ್ಯಗಳನ್ನು ಜನಕ್ಕೋಸ್ಕರ ಮಾಡಿದ್ದಾರೆ. ಮೊಟ್ಟ ಮೊದಲಾಗಿ ವಸಂತಿ ಅಂತಕ್ಕಂಥ ಒಂದು ತುಂಬ ಗರ್ಭಿಣಿ, ಅಲ್ಲಿ ಮಳೆ ಇರಲ್ಲ, ಬೆಳೆ ಇರಲ್ಲ, ಅಂತಹ ಕಡೆ ದಂಡತೀರ್ಥವನ್ನು ನಿರ್ಮಿಸ್ತಾರೆ. ದಂಡತೀರ್ಥ ನೀರು ಬರುವ ಹಾಗೆ ಮಾಡ್ತಾರೆ. ಮತ್ತು ಗುರು ತೋಟಲಾಂತಲಾಯವರಿಗೆ ಹೊಲಕ್ಕೆ ನೀರಿರಲ್ಲ, ಆ ನೀರಿಗೋಸ್ಕರ ದಂಡತೀರ್ಥವನ್ನು ಮಾಡ್ತಾರೆ. ಇದು ಕಾಪು ಎಂಬ ಸ್ಥಳದಲ್ಲಿದೆ. ಪ್ರತಿಯೊಬ್ಬ ಪರ್ಯಾಯ ಸ್ವಾಮಿಗಳು ಈಗಲೂ ಕೂಡ ಪರ್ಯಾಯಕ್ಕೆ ಮುಂಚೆ ಆ ದಂಡತೀರ್ಥದಲ್ಲಿ ಸ್ನಾನಮಾನ ಮಾಡಿಕೊಂಡೇ ಪರ್ಯಾಯ ಮಾಡ್ತಾರೆ. ಹೀಗೆ ಅತ್ಯಂತ ಪವಾಡಗಳು ಜೀವನದಲ್ಲಿ ಆಗಿದೆ. ಪಾಜಕ ಕ್ಷೇತ್ರ ಆಚಾರ್ಯರ ಅವತಾರ ಕ್ಷೇತ್ರ. ಅಲ್ಲೂ ಕೂಡ ಅನೇಕ ಒಂದು ಕುರುಹುಗಳು ಆಚಾರ್ಯರ ಬಗ್ಗೆ ಸಿಗತ್ತೆ. ಮೊಟ್ಟ ಮೊದಲನೇದಾಗಿ ತಂದೆಯವರು ಮಾಡಿದ ಸಾಲಕ್ಕಾಗಿ ಆಚಾರ್ಯರು ಹುಣಸೆ ಹಣ್ಣಿನ ಮರದಿಂದ ಬೀಜವನ್ನು ಕೊಡ್ತಾರೆ. ಆ ಹುಣಸೆ ಮರ ಈಗಲೂ ಕೂಡ ಅಲ್ಲಿದೆ. ತಂದೆ ಮಾಡಿದ ಸಾಲವನ್ನು ಹುಣಸೆ ಹಣ್ಣಿನ ಬೀಜ ಕೊಟ್ಟು ಅದು ಚಿನ್ನವಾಗಿ ಪರಿವರ್ತನೆ ಆಗತ್ತೆ. ಈಗಲೂ ಕೂಡ ಆ ಹುಣಸೆ ಮರ ಇದೆ. ತಾಯಿ ಹೇಳ್ತಾರೆ, ಹಾಲು ಮೊಸರು ಇದೆಯಪ್ಪ, ಅದಕ್ಕೆಲ್ಲ ಮುಚ್ಚು ಅಂತ. ಒಂದು ದೊಡ್ಡ ಬಂಡೆಯನ್ನು ಮುಚ್ಚಿದ್ದಾರೆ. ಈಗಲೂ ಕೂಡ ಆ ಬಂಡೆ ಅಲ್ಲೇ ಇದೆ. ತುಂಬ ಪವಾಡ. ಏಕೆಂದರೆ ಆ ಎತ್ತಕ್ಕಾಗದ ಕಲ್ಲೋದು. ಮತ್ತು ಆಚಾರ್ಯರು ಒಂದು ಕಡೆ ಇರ್ತಾರೆ, ತಾಯಿ ಕೂಗ್ತಾರೆ, ಬಾ ವಾಸುದೇವ ಅಂತ. ತಕ್ಷಣ ಎಗರು ಬರ್ತಾರೆ. ಆ ಪಾದದ ಚಿಹ್ನೆ ಈಗಲೂ ಕೂಡ ಇದೆ. ನಮ್ಮ ಶ್ರೀ ವಾದಿರಾಜ ಮಠದ ಯತಿಗಳು ಮಧ್ವರ ಗುಡಿಯನ್ನು ಸ್ಥಾಪನೆ ಮಾಡಿದರೆ ಆ ಪಾದದ ಚಿಹ್ನೆ ಇರ್ತಕ್ಕಂಥ ಸ್ಥಳದಲ್ಲಿ. ಮತ್ತೊಂದು ತಂದೆ ಹೇಳ್ತಾರೆ, ಚಿಕ್ಕ ವಾಸುದೇವ ಏನಪ್ಪ ದಂಡ ಇಟ್ಕೊಂಡಿದ್ಯಾ, ಏನು ಮಾಡ್ತೀಯ ಕೋಲಿನ ಅಂತ. ಅಪ್ಪ ನಾನು ಧರ್ಮ ಸಂಸ್ಥಾಪನೆ ಮಾಡ್ತೀನಿ ಅಂತ.
ತಂದೆಗೆ ನಗು ಬರುತ್ತೆ. ಚಿಕ್ಕ ಹುಡುಗ ಇನ್ನು 6-7 ವರ್ಷದ ಹುಡುಗ ಅವನು ಕೋಲಿಟ್ಕೊಡೋಣ, ಇವನೇನು ಧರ್ಮ ಸ್ಥಾಪನೆ ಮಾಡ್ತಾರೆ ಅಂತ ಹಾಸ್ಯ ಮಾಡ್ತಾರೆ. ನೋಡುವಂಥ ದಂಡ ತೋರಿಸ್ತಾರೆ. ಆ ದಂಡ ನೆಲಕ್ಕೆ ಇಟ್ಟಾಗ ಗಿಡವಾಗಿ ಮರವಾಗಿ ಆಗತ್ತೆ. ಇದೇ ಅಪ್ಪ ಧರ್ಮ ಸಂಸ್ಥಾಪನೆ ಆಗತ್ತೆ, ನಾನು ಧರ್ಮ ಸಂಸ್ಥಾಪನೆ ಮಾಡ್ತೀನಿ ಅಂತ. ಮತ್ತೊಂದು ವಾಸುದೇವ ತೀರ್ಥ ಅಂತ ಇದೆ. 4 ನದಿಗಳಲ್ಲಿ ಹರಿತಾ ಇರುತ್ತೆ. ಸ್ನಾನ ಮಾಡೋಕ್ಕೆ 4 ಕಡೆ ಹೋಗ್ತಾ ಇರ್ತಾರೆ. ತಾಯಿ ಹೇಳ್ತಾರೆ, ಬೆಳಗಿನ ಜಾವ ಹೋಗ್ತೀಯಪ್ಪ, ತುಂಬ ಕಷ್ಟ ನಮಗೆ ಅಂತ. ಹಾಗೆ ವಾಸುದೇವರು ಪಾಜಕಾಶ್ಚೈತ್ಯಲ್ಲಿ ಅವ್ರ ಮನೆ ಹತ್ತಿರವೇ 4 ಗೆರೆಗಳನ್ನು ಹಾಕ್ತಾರೆ. ಆ 4 ತೀರ್ಥಗಳ ಸನ್ನಿಧಾನ ಅಲ್ಲಿಗೆ ಬರುತ್ತೆ. ಆ ಸನ್ನಿಧಾನಕ್ಕೆ ವಾಸುದೇವ ತೀರ್ಥ ಅಂತ ಹೆಸರಿದೆ. ಇವರು ಕೂಡ ನಾವು ಹೋದರೆ ನೋಡಬಹುದು. ಹೀಗೆ ನಮ್ಮ ಆಚಾರ್ಯರು ಅನೇಕ ಒಂದು ಜನೋಪಕಾರಿ ಕೆಲಸವನ್ನು ತಮ್ಮ ಅಗಾಧ ಶಕ್ತಿಯನ್ನು ತೋರಿಸಿ ತಾವ ಒಂದು ಅವತಾರ ಹೇಗಾಯಿತು, ಧರ್ಮದ ಸ್ಥಾಪನೆ ಅದನ್ನು ಪ್ರಕಟಪಡಿಸಿದ್ದಾರೆ. ಎಲ್ಲ ಕಾಲದಲ್ಲೂ ಕೂಡ ಇದು ಅವಶ್ಯಕವಾಗಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲೂ ಕೂಡ 22 ಪ್ರಮುಖವಾದ ಸ್ಥಾನಗಳಿದೆ. ಆ ಪ್ರಮುಖವಾದ ಸ್ಥಾನಗಳು ಅಂದರೆ ಅನಂತೇಶ್ವರ, ಅನಂತ ವಿಷ್ಣು ಮತ್ತು ಈಶ್ವರ, ಚಂದ್ರಮೌಳೇಶ್ವರ ಪುರಾತನವಾದ ದೇವಾಲಯ. ಅನಂತೇಶ್ವರ ದೇವಾಲಯದಲ್ಲಿಯೇ ಅವರು ಒಂದು ಗುರುಕುಲಾಭ್ಯಾಸವನ್ನು ಮಾಡಿದ್ದು, ಉಪನಯನ ಆಗಿದ್ದು ಅದೇ ಅಲ್ಲಿ. ಚಂದ್ರಶಾಲೆ, ಗೋಶಾಲೆ ಮತ್ತು ವೃಂದಾವನ, ಉಡುಪಿಯ 44 ಯತಿಗಳ ವೃಂದಾವನ ಆ ಉಡುಪಿ ಮಠದ ಪ್ರಾಂಗಣದಲ್ಲಿದೆ. ಮತ್ತು ರಾಜಾಂಗಣ ಅಂತದೆ, ಪರ್ಯಾಯ ಸಮಯದಲ್ಲಿ ಅಲ್ಲಿ ಕಾರ್ಯಕ್ರಮ ಆಗುತ್ತೆ. ವಸಂತ ಮಹಲ್ ಅಂತ ಇದೆ. ಆ ವಸಂತ ಮಹಲ್ ಧಾರ್ಮಿಕ ಕ್ಷೇತ್ರ, ಧಾರ್ಮಿಕ ಕಾರ್ಯಕ್ರಮ, ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆ. ಅಲ್ಲಿ ಶಾಶ್ವತವಾಗಿ ಒಂದು ಮಂಟಪವನ್ನು ಕಟ್ಟಿದ್ದಾರೆ. ಮತ್ತು ದೊರೆಗಳು ಕೊಡ್ತಕ್ಕಂಥ ನಿಧಿ, ಮೊಘಲ್ ಸಾಮ್ರಾಜ್ಯರು, ಮುಸ್ಲಿಂ ರಾಜರು ಕೂಡ ಉಡುಪಿಗೆ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಲೆಕ್ಕ ಇಲ್ಲದಷ್ಟು ಚಿನ್ನದ ಒಡವೆಗಳು, ಚಿನ್ನದ ನಿಧಿ ಈಗಲೂ ಕೂಡ ಇದೆ. ಉಡುಪಿಯ ಸುಬ್ರಹ್ಮಣ್ಯ ಗುಡಿಯ ಕೆಳಗಡೆ ವಾದ್ಯರಾಜ ಸ್ವಾಮಿಗಳು ನಿಧಿಯನ್ನು ಅಲ್ಲಿ ಭೂಗತ ಮಾಡಿ ಅಲ್ಲಿ ಕಾವಲಿಗಾಗಿ ಸುಬ್ರಹ್ಮಣ್ಯ ದೇವರ ಸ್ಥಾಪನೆ ಮಾಡಿದ್ದಾರೆ. ಹೀಗೆ ಮತ್ತೊಂದು ನಮ್ಮ ಮಧ್ವರ ಒಂದು ಮೊಟ್ಟ ಮೊದಲ ಚಿತ್ರ ಅಥವಾ ಒಂದು ಶಿಲ್ಪವನ್ನು ವಾದ್ಯರಾಜ ಸ್ವಾಮಿಗಳು ಯಥಾವತ್ತಾಗಿ ಅಲ್ಲಿ ನಿರ್ಮಿಸಿದ್ದಾರೆ. ಉಡುಪಿಯ ಕೃಷ್ಣ ಮಠದಲ್ಲಿ ಮುಖ್ಯ ಪ್ರಾಣದೇವರು ಶ್ರೀ ಗರುಡದೇವರು ಅಲ್ಲಿದ್ದಾರೆ. ಕನಕನ ಕಿಂಡಿ, ನವಗ್ರಹ ಕಿಂಡಿ ಮತ್ತು ರಾಜಗೋಪುರ ಅತ್ಯಂತ ಪ್ರಮುಖವಾದ ಸ್ಥಳಗಳು, ನೋಡಲೇಬೇಕು. ಕನಕದಾಸರು 30 ದಿನ ಅಲ್ಲಿದ್ದರು. ಅಲ್ಲಿದ್ದಾಗ ಶ್ರೀಕೃಷ್ಣನ ಸೇವೆ ಮಾಡಿದರು. ಅದು ಕೂಡ ನಾವು ನೋಡ್ಬೋದು. ಈಗ ಯತಿಗಳಾಗಿ ಬಂದ ಪುತ್ತಿಗೆ ಶ್ರೀಗಳು ಒಂದು ಚಿನ್ನದ ರಥವನ್ನು ಮಾಡಿದರೆ ಶ್ರೀ ಪಾರ್ಥಸಾರಥಿ ಅಂತ. ಮತ್ತು ಭಗವದ್ಗೀತೆಯ 700 ಶ್ಲೋಕಗಳನ್ನು ಚಿನ್ನದ ಹಾಳೆಯಲ್ಲಿ ಮುದ್ರಣ ಮಾಡಿಸಿದ್ದಾರೆ. ಗೀತಾ ಮಂದಿರವಿದೆ. ಗೀತಾ ಮಂದಿರದಲ್ಲಿ 700 ಶ್ಲೋಕಗಳನ್ನು ಕಲ್ಲಿನಲ್ಲಿ ಕೆತ್ತನೆ ಮಾಡಿಸಿದ್ದಾರೆ. ಮತ್ತು ತೀರ್ಥ ಮಂಟಪ ಮೊದಲು ಸಾಧಾರಣವಾದ ಶಿಲೆಯಿಂದಿತ್ತು. ಈಗ ಆ ತೀರ್ಥ ಮಂಟಪ ಪೂರ್ತಿ ಸುವರ್ಣ ಚಿನ್ನದಿಂದ ಆಗಿದೆ. ಹೀಗೆ ಮತ್ತು ನಮ್ಮ ಆ ಪರ್ಯಾಯ ಪೀಠದ ಸರ್ವಜ್ಞ ಪೀಠ ಮಧ್ವಾಚಾರ್ಯರು ಆಸೀನರಾಗಿದ್ದು, ಅದಕ್ಕೂ ಕೂಡ ಚಿನ್ನದ ಕವಚವನ್ನು ಪುತ್ತಿಗೆ ಶ್ರೀಗಳು ಮಾಡಿದ್ದಾರೆ. ವಿದೇಶಗಳಲ್ಲಿ 15 ದೇಶಗಳಲ್ಲಿ ಈ ಒಂದು ಶ್ರೀಕೃಷ್ಣ ಮಠವಿದೆ. ಮಧ್ವಾಚಾರ್ಯ ಸಿದ್ಧಾಂತವನ್ನು ಪ್ರಚಾರ ಮಾಡುವುದಕ್ಕೋಸ್ಕರವೇ 37 ಧಾರ್ಮಿಕ ಪತ್ರಿಕೆಗಳು ಇವತ್ತು ಪ್ರಕಟವಾಗ್ತಾ ಇದೆ. ಮತ್ತು ಇಡೀ ದೇಶ ವಿದೇಶಗಳಲ್ಲಿ ಮಧ್ವರ ಮಠಗಳಿದೆ. ಮಧ್ವಾಚಾರ್ಯರ ಮಠಗಳು ಭಾರತದ ಮತ್ತು ಎಲ್ಲ ದೇಶಗಳಲ್ಲಿ ಸುಮಾರು ಭಾರತದಲ್ಲಿ 4000 ಮಠಗಳು ಇವತ್ತು ಕಾರ್ಯನಿರತವಾಗಿದೆ. ಯಾತ್ರಾರ್ಥಿಗಳಿಗೆ ದರ್ಶನಕ್ಕೆ
ಒಂದು ಪೂಜಾ ಪ್ರಸಾದಕ್ಕೆ, ತೀರ್ಥ ಪ್ರಸಾದಕ್ಕೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೀಗೆ ಇದೆ. ಮತ್ತು ಈ ಒಂದು ನಮ್ಮ ಮಧ್ವಾಚಾರ್ಯರ ಒಂದು ಸಿದ್ಧಾಂತ, ತತ್ವ ಸಿದ್ಧಾಂತ ಅದು ಇವತ್ತಿಗೆ ಅವಶ್ಯಕವಾಗಿದೆ. ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಮಧ್ವಾಚಾರ್ಯರು ನೆನೆಸ್ಕೊತೀವಿ. ಈ ಮಧ್ವನವಮಿ ದಿವಸ ವಾಯುಸ್ತುತಿ ಪಾರಾಯಣ ಮಾಡ್ತಾರೆ, ಮತ್ತು ಸುಮಧ್ವ ವಿಜಯ ಮತ್ತು ಸರ್ವಮೂಲ ಗ್ರಂಥಗಳನ್ನು ಆರಾಧಿಸ್ತಾರೆ, ಪೂಜಿಸ್ತಾರೆ. ಬ್ರಾಹ್ಮಣ ಪಂಕ್ತಿ ಅಲಂಕಾರ ಪಂಕ್ತಿಯನ್ನು ಮಾಡ್ತಾರೆ. ಮಧ್ವಾಚಾರ್ಯರ ಭಾವಚಿತ್ರದೊಂದಿಗೆ ಮೆರವಣಿಗೆ ಆಗುತ್ತೆ. ಸುಮಾರು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಯತಿಗಳು ಭಾಗವಹಿಸುತ್ತಾರೆ. ಸಾಹಿತ್ಯ, ಸಂಗೀತ, ಕಲೆ ಇದಕ್ಕೆ ಒಂದು ಕೊಡುಗೆಯಾಗಿ ಈ ಮಧ್ವನವಮಿ ಆಗತ್ತೆ. ಮಧ್ವನವಮಿ ನಮ್ಮೆಲ್ಲರಿಗೂ ಲೋಕಕ್ಕೆ ಗುರುಗಳಾದ ಆಚಾರ್ಯರ ಸಿದ್ಧಾಂತ. ಇಂದು ಭಾರತ ಇದೇ ಭಾರತೀಯರಾಗಿ ಅಂದರೆ ಆಚಾರ್ಯರ ಕೊಡುಗೆ ಅಪಾರವಾದದ್ದು. ಹನುಮ ಭೀಮ ಮಧ್ವರಾಗಿ ಅವತರಿಸಿ ಜಗತ್ತನ್ನು ಉದ್ಧರಿಸಿದ, ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿ ಎಲ್ಲರನ್ನೂ ಪಾವನಗೊಳಿಸಿದ ಈ ಆಚಾರ್ಯರ ಸಿದ್ಧಾಂತ ಎಲ್ಲರಿಗೂ ಸಮಂಜಸವಾಗಿದೆ. ಬೇರೆ ಸಿದ್ಧಾಂತಗಳು ಮತ್ತು ಆಚಾರ್ಯ ಸಿದ್ಧಾಂತಗಳು ಎಲ್ಲರಿಗೂ ಉಪಕಾರಿಯಾಗಿದೆ. ಪ್ರತಿಯೊಬ್ಬರು ಕೂಡ ನಾವು ಕೂಡ ಧರ್ಮೋ ರಕ್ಷತಿ ರಕ್ಷತಃ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಕಲ್ಯಾಣವಂತು ಅಂತ ಹೇಳುತ್ತಾ, ಎಲ್ಲರ ಕಲ್ಯಾಣಕ್ಕಾಗಿ ಬೇರೆಯವರನ್ನು ನೋಯಿಸದೆ ಒಂದು ಸಂದೇಶ ನಮ್ಮ ವೇದವ್ಯಾಸರು ಕೊಟ್ಟಿದ್ದಾರೆ. ಲೋಕ ಹಿತವೇ ಪರೋಪಕಾರವೇ ಧರ್ಮ. ಮೊಟ್ಟಮೊದಲಾಗಿ ಯಾರಿಗೆ ಪರೋಪಕಾರ ಮಾಡ್ತೀವಿ ಅದು ಮುಖ್ಯವಾದ. ಪರಪೀಡೆಯೇ ಅಧರ್ಮ ಅಂತ. ಯಾವುದೇ ಪೀಡೆ ಆಗ್ಬೋದು, ಒಬ್ಬರಿಗೆ ನೋವು ಕೊಡೋದು, ಒಬ್ಬರ ವಸ್ತು ಹಾನಿ ಮಾಡೋದು, ಒಬ್ಬರಿಗೆ ಪರಸ ತೊಂದರೆ ಕೊಡೋದು, ಇದೇ ಅಧರ್ಮ ಅಂತ. ಹೀಗೆ ನಾವೆಲ್ಲರೂ ಧರ್ಮದಿಂದ ನಡೆಯೋಣ, ನಮ್ಮ ತನವನ್ನು ನಾವು ಉಳಿಸ್ಕೊಳ್ಳೋಣ, ಯಾರಿಗೂ ತೊಂದರೆ ಆಗದ ಹಾಗೆ ನಾವು ನಮ್ಮ ಕರ್ತವ್ಯವನ್ನು ಪಾಲನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ತನ್ನದೇ ಆದ ಒಂದು ವೈಯಕ್ತಿಕವಾದ ಒಂದು ಘನತೆ, ಗೌರವ, ಮಾನವನಾಗಿ ಹುಟ್ಟಿದ ಮೇಲೆ ಅದನ್ನು ಉಳಿಸ್ಕೊಳ್ಳಬೇಕು ಅಂತ ಮಧ್ವನವಮಿ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ದಯಮಾಡಿ ಸಮಸ್ತ ವೀಕ್ಷಕರು ಮಧ್ವರ ಸಿದ್ಧಾಂತಗಳನ್ನು ಅನುಸರಿಸಿ ಈ ಕಾರ್ಯಕ್ರಮ ಮಧ್ವನವಮಿಯಲ್ಲಿ ಭಾಗವಹಿಸಬೇಕು ಅಂತ ಹೇಳುತ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಇಂತಿ ನಮಸ್ಕಾರ. ಯಲಹಂಕದ KS ವಿಜಯಕುಮಾರ್.